ಮುನಿಸು ಮರೆತು ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಸೋಮಣ್ಣ ಅವರು. ಬಿಎಸ್ವೈ ನಿವಾಸಕ್ಕೆ ಬಂದು ಸುಮಾರು ಹೊತ್ತು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ನಂತರ ಅಸಮಾಧಾನಗೊಂಡಿದ್ರು ಸೋಮಣ್ಣ ಅವರು. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ನಿನ್ನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ, ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ತುಮಕೂರು ಸಂಸದ ಜಿಎಸ್ ಬಸವರಾಜ್ ಸಾಥ್ ಕೊಟ್ಟಿದ್ರು. ನಮ್ಮ ನಡುವೆ ಮುನಿಸು ಕೋಪ ಏನೇನೂ ಇಲ್ಲ. ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಹೇಳಿ ವಿ ಸೋಮಣ್ಣ ಅವರು ಮಾತನಾಡಿದರು. ಕ್ಯಾಮ್ರಾ ಜೂಮ್ ಬಟನ್ ಕೀ ಹಾಕಿದ್ರಾ? ಇಲ್ಲ, ಎಲ್ಲ ಮುಂದೆ ಹೋಗ್ತೀರಾ ಮತ್ತೆ ನಿಂತ್ಕೊಳ್ಳಿ ಆರಾಮ್ಸೆ ಒಂದು ಕಡೆಗೆ. ಟಿಕೆಟಿನ ಬಗ್ಗೆ ನಾವು ಚರ್ಚೆನೇ ಮಾಡಲಿಲ್ಲ. ಸೌಹಾರ್ದಯುತವಾಗಿ ನಮ್ಮದೇ ಆದಂಥ ಕೆಲವು ನೋವುಗಳನ್ನು ಮತ್ತೊಂದು ಚರ್ಚೆ ಆಗಿದೆ. ಎಲ್ಲವೂ ಸತ್ಯಾಂತವಾಗಿದೆ. ದೇಶಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಈ ರಾಷ್ಟ್ರದ 142 ಕೋಟಿ ಜನರ ಬಯಕೆ ಆಗಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೊಸದಾಗಿ ಈಗಾಗಲೇ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರಾದ ವಿಜಯೇಂದ್ರ ಅವರ ಒಂದು ಬಯಕೆ ಇದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದು ನಮ್ಮ ಆದ್ಯತೆ. ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕೆಲವು ಕೈ ವಾತಾವರಣವನ್ನು ತಿಳಿ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ 28 ಜನ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸೋದ್ರ ಮುಖೇನ ಕಾಂಗ್ರೆಸ್ನವರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ಹೆಜ್ಜೆ ಏನೇನು ಇಲ್ಲಪ್ಪ, ಎಲ್ಲ ಒಂದೇ ಹೆಜ್ಜೆ. ಎಲ್ಲ ನಡೀತಾ ಇರ್ತವೆ, ಏನೆಲ್ಲ ಆಗ್ತಾ ಇರ್ತದೆ. ಅದ್ರ ಒಂದು ಸತ್ಯ, ನಾವ್ಯಾರೂ ದೊಡ್ಡವರಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ 45 ವರ್ಷ ಮಣ್ಣೊತ್ತಿದ್ದೀನಿ. ರಾಜಕಾರಣದಲ್ಲಿ 6-7 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಅನುಭವ ಇದೆ. ಅದನ್ನು ಯಾವ ರೀತಿ ಚರ್ಚೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ.